ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ಮಂಜುನಾಥ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೇನೆ. ಇವತ್ತು ಸಂಡೇ ಆಗಿರೋದ್ರಿಂದ ನಾನಿವತ್ತು ಸಂಡೇ ಸ್ಪೆಷಲ್ ಬಂದು ಯಾವಾಗಲೂ ಸಂಡೇಲಿ ನಾವು ಚಿಕನ್ ಮಟನ್ ಅಂತ ಮಾಡ್ತಾಯಿದ್ದೆ. ಬಟ್ ಇವತ್ತು ಒಂದಿನ ಚೇಂಜಸ್ ಇರಲಿ ಅಂತ ಹೇಳಿ ಫಿಶನ್ನು ನಾವು ತೊಗೊಂಡು ಬಂದಿದ್ದೇವೆ. ಸೊ ಇವತ್ತು ಫಿಶಲ್ಲಿ ಸಾಂಬಾರನ್ನು ಮಾಡ್ತಾಯಿದ್ದೆ. ತುಂಬ ಟೇಸ್ಟಿಯಾಗಿರುವಂತಹ ಸಾಂಬಾರು. ಎನಿವೇ ಮಕ್ಳಿಗೂ ಕೂಡ ಹುಷಾರಿರಲಿಲ್ಲ. ಇವಾಗ ಸ್ವಲ್ಪ ಕ್ಯೂರ್ ಆಗ್ತಾಯಿದ್ದಾರೆ. ಬಟ್ ಕೆಮ್ಮು ಮತ್ತು ಶೀತ ಎಲ್ಲ ಇತ್ತಲ್ಲ, ಸೊ ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ಬಾಯೆಲ್ಲ ಸೆಪ್ಪೆ ಅನಿಸ್ತಾ ಇದೆ. ಸೊ ಇದನ್ನು ಮಾಡಿ ತಿನ್ಸೋಣ ಅಂತ ಹೇಳಿ ಮೊದಲನೇದಾಗಿ ನಾನಿಲ್ಲಿ 1 kg ಅನ್ನ ತೊಗೊಂಡಿದ್ದೀನಿ, ಮೀನನ್ನು ತೊಗೊಂಡಿದ್ದೀನಿ. ಅದಕ್ಕೆ ನೀಟಾಗಿ ವಾಶ್ ಮಾಡಿ ಆಗಿದೆ. ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಹುಣಸೆ ರಸ ಹಾಗೆ ಉಪ್ಪು ಅರಿಶಿನ ಹಾಕಿ ನೆನೆ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಈ ರೀತಿ ನಾವು ಮಸಾಲೆ ರೆಡಿ ಮಾಡಿ ಸಾಂಬಾರು ಬೇಯೋಷ್ಟರಲ್ಲಿ ಇದೊಂದು ಉಪ್ಪು ಹುಳಿ ಎಲ್ಲ ಹೇಳ್ಕೊಂಡಿರುತ್ತೆ. ಹಾಗೆ ಅಷ್ಟು ಗಬ್ಬು ಅಂತ ಅನಿಸೋದಿಲ್ಲ. ಸ್ಮೆಲ್ ಇರುತ್ತಲ್ಲ, ಬ್ಯಾಡ್ ಸ್ಮೆಲ್ ಆ ಥರ ಏನೂ ಇರೋದಿಲ್ಲ. ತುಂಬ ರುಚಿಯಾಗಿರುತ್ತೆ. ತಿನ್ನಲಿಕ್ಕೂ ಅಷ್ಟೇ ಸೆಪ್ಪೆ ಅನಿಸೋದಿಲ್ಲ, ಚೆನ್ನಾಗಿರುತ್ತೆ. ನಾನಿವಾಗ ಮಸಾಲೆ ರೆಡಿ ಮಾಡಲಿಕ್ಕೆ ಜಾರ್ ತೊಗೊಂಡಿದ್ದೇನೆ. ಜಾರ್ಗೆ 1 ಟೀ ಸ್ಪೂನಷ್ಟು ಗಸಗಸೆ ಹಾಗೆ 1 ಇಂಚು ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ರಿಂದ 1.5 ಅಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ದಪ್ಪದಾದಂತಹ ಈರುಳ್ಳಿಯನ್ನು ಸಹ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು 2 ರಿಂದ 3 ಅಥವಾ 2 ಟೊಮೆಟೊ ಸಾಕಾಗುತ್ತೆ. ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಹುರಿಗಡಲೆ. ನೆಕ್ಸ್ಟು ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಇಂಚು ಚಕ್ಕೆ, ಹಾಗೆ ಒಂದು 3 ರಿಂದ 4 ಲವಂಗವನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ನೋಡಿ, ಇಷ್ಟು ಸಣ್ಣಗೆ ಇರಬೇಕು, ಗಂಧದ ರೀತಿಯಲ್ಲಿ ಇರಬೇಕು, ತುಂಬ ರುಚಿಯಾಗಿರುತ್ತೆ. ಸೊ ನಾನಿಲ್ಲಿ 2 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಅದನ್ನು ಫಿಲ್ಟರ್ ಕೂಡ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಾಣಲೆಯನ್ನು ಅಥವಾ ನೀವು ಯಾವ ಪಾತ್ರೆಯಲ್ಲಿ ಮಾಡ್ಕೊಳ್ತೀರೋ ಆ ಪಾತ್ರೆಯನ್ನು ಯೂಸ್ ಮಾಡಿ ನಾನಿಲ್ಲಿ ಬೋಸಿಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ಮಸಾಲೆಯನ್ನು ಹಾಕ್ಕೊಂಡು ನೆಕ್ಸ್ಟ್ ಹುಣಸೆ ರಸಕ್ಕೆ ನಾನಿಲ್ಲಿ ಒಂದು ಖಾರಕ್ಕನುಗುಣವಾಗಿ ಒಂದು 3 ಟೇಬಲ್ ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ಸಾಮಾನ್ಯವಾಗಿ ಬೇಳೆ ಸಾಂಬಾರು ಪುಡಿನೇ ಮೀನಿಗೆ ಯೂಸ್ ಮಾಡೋದು. ಅದನ್ನು ಸಹ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಖಾರದ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೇ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಫಿಶ್ ಸಾಂಬಾರು ಅಂತ ಹೇಳೋದಾದರೆ ತೆಳುವಾಗಿದ್ರೇ ತುಂಬ ರುಚಿಯಾಗಿರುತ್ತೆ. ಸೊ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನೆಕ್ಸ್ಟ್ ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ ಈ ಒಂದು ಒಲೆಯ ಮಾಹಿತಿ ಕೊಡ್ತೀನಿ ಅಂತ ಹೇಳಿ. ಈ ಒಂದು ವಿಡಿಯೋ ನೋಡ್ತಾ ಇರ್ಬೋದಲ್ಲಿ ಒಳಗಡೆ ಫ್ಯಾನ್ ಕೊಟ್ಟಿದ್ದಾರೆ. ನೆಕ್ಸ್ಟು ಅದರ ಮೇಲೆ ನಿಮಗೆ ಅದು ಇಜ್ಲು ಅಥವಾ ಬೂದಿ ಆಗುತ್ತೆ, ಅದನ್ನು ತಗ್ಲಿಡ್ಲಿಕ್ಕೂ ಕೂಡ ಈ ರೀತಿಯಾಗಿ ಒಂದು ಒಳಗಡೆ ಇದನ್ನ ಕೊಟ್ಟಿರ್ತಾರೆ. ಸೊ ನಾನಿವಾಗ ಅದನ್ನು ಹಚ್ತಾ ಇದ್ದೀನಿ. ಹಚ್ಚಲಿಕ್ಕೆ ಏನು ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ನಾನು ವೇಸ್ಟೇಜ್ ಪೇಪರ್ಸ್ ಹಾಗೆ ಚಕ್ಕೆಗಳನ್ನು ಯೂಸ್ ಮಾಡಿ ಹಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಸ್ವಲ್ಪ ಸೀಮೆಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸ್ಟಾರ್ಟಿಂಗಲ್ಲಿ ಹಸುವಾಗ ಹೊಗೆ ಬರುತ್ತೆ ಹೊರತು ಹಸಾದ್ಮೇಲೆ ಹೊಗೆನೂ ಬರಲ್ಲ. ನೀವು ಎಷ್ಟೇ ಸೌದೆ ಹಾಕಿದ್ರೂ ಬೂದಿ ಆಗಲಿ ಕೆಂಡಾಗಲಿ ಜಾಸ್ತಿ ನಿಮಗೆ ಸಿಗೋದಿಲ್ಲ. ಸೊ ಒಂಥರ ಮ್ಯಾಜಿಕ್ ಒಲೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಪ್ಲಗ್ಗೆ ಕನೆಕ್ಟ್ ಮಾಡಿದ್ದೀನಿ. ಹಾಗೆ ಒಲೆಗೂ ಕೂಡ ವೈರನ್ನು ಕನೆಕ್ಟ್ ಮಾಡಿಕೊಂಡು ಅಲ್ಲಿ ಏನು ನಾನು ಇಲ್ಲಿ ಆನ್ ಮಾಡ್ತಾಯಿದ್ದೀನಿ ಅದನ್ನು ಆನ್ ಮಾಡಿಕೊಂಡು ಸ್ವಿಚ್ಚನ್ನು ಆನ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ಫ್ಯಾನು ತಿರುಗುತ್ತೆ, ಸೌಂಡ್ ಕೇಳಿಸುತ್ತೆ. ಸೊ ಸೌಂಡ್ ಮ್ಯೂಟ್ ಆಗಿದೆ, ಐ ಆಮ್ ವೆರಿ ಸಾರಿ. ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು 2 ರಿಂದ 3 ನಿಮಿಷ ಸಾಕಾಗುತ್ತೆ ಒಲೆ ಹಸ್ಲಿಕ್ಕೆ. ಇವಾಗ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಅಲ್ಲಿ ಫ್ಯಾನು ಚೆನ್ನಾಗಿ ಗಾಳಿ ಕೊಡ್ತಾ ಇದೆ. ಸೊ ಇವಾಗ ಹತ್ತುತ್ತಾ ಇದೆ, ಹೊಗೆ ಬರ್ತಾಯಿದೆ. ನೆಕ್ಸ್ಟ್ ಕತ್ಕೋತು ನೋಡಿ, ಎಷ್ಟು ಚೆನ್ನಾಗಿ ಕತ್ಕೋತು ಅಂದರೆ 1 2 ಅಂದರೆ ಸ್ವಲ್ಪ ಸೌದೆ ಸಾಕು ಈ ಸಾಂಬಾರನ್ನ ಮಾಡಲಿಕ್ಕೆ. ಅದರಲ್ಲಿ ಈ ಒಲೆಯಲ್ಲಿ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನಾನು ನೆಕ್ಸ್ಟು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಅದ್ರ ಮೇಲೆ ಬಳೆ ಹಾಕ್ಕೊಂಡಿದ್ದೀನಿ. ಹಾಗೇ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಕೊಟ್ಟಿದ್ದಾರೆ ಬಿಲ್ಲೆಗಳನ್ನು, ಬಟ್ ನಾನು ಅದನ್ನು ಯೂಸ್ ಮಾಡಲ್ಲ. ಈ ರೀತಿ ನಾವು ಮಾಡಿಸ್ಕೊಂಡಿದ್ದೀವಿ. ಸೊ ನೆಕ್ಸ್ಟು ಈ ಉರಿನೂನ ಸೌದೆಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ಒಂದು ಸಂಧಿಯಲ್ಲಿ ಚಿಕ್ಕ ಪೀಸಸ್ಸನ್ನೇ ಹಾಕಬೇಕು. ಮತ್ತು ಜಾಸ್ತಿ ಸೌದೆ ಕೂಡ ಹಾಕೋ ಹಾಗಿಲ್ಲ. ಹಾಕಿದ್ರೆ ತುಂಬ ಪ್ರೆಷರ್ ಆಗುತ್ತೆ, ಹಾಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಅದಕ್ಕೆ ಹೇಳ್ತಾ ಇರೋದು. ನೆಕ್ಸ್ಟ್ ನಾನಿಲ್ಲಿ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹಿಂಗೆಲ್ಲ ಒಳಕಲ್ಲಲ್ಲಿ ಖಾರ ಆಡಿಸ್ತಾ ಇದ್ವಿ. ಸೊ ಅದ್ರ ಜೊತೆನೇ ಜಜ್ಜುತ್ತಾ ಇದ್ದೋ. ಸೊ ಇವಾಗ ಒಳಕಲ್ಲಿ ಇಲ್ಲದರಿಂದ ಕುಟಾಣಿಯಲ್ಲಿ ಜಜ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸಾಂಬಾರು ಕೂಡ ನೋಡಿ 2 ರಿಂದ 3 ನಿಮಿಷ ಸಾಕು, ಎಷ್ಟು ಬೇಗ ಮಳ್ತಾ ಇದೆ ಅಂತ ಹೇಳಿ. ಚೆನ್ನಾಗಿದ್ದು ಇನ್ನೊಂದು 2 ನಿಮಿಷ ಬೇಯಬೇಕು. ನಾವು ಎಷ್ಟು ಚೆನ್ನಾಗಿ ಸಾಂಬಾರನ್ನು ಬೇಯಿಸ್ತೀವಿ ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಸೇರಿಸಿದ ನಂತರ ನೀಟಾಗಿ ಮಿಕ್ಸ್ ಕೊಟ್ಕೊಳ್ಳೋಣ. ಮಿಕ್ಸ್ ಕೊಟ್ಟಾದ್ಮೇಲೆ ನಾನು ಜಜ್ಜಿಟ್ಕೊಂಡಿರೋಂತಹ ಈರುಳ್ಳಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ
ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಕೂಡ ಜೊತೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಮೇಲೇ ಹಾಕೋದು ಎಣ್ಣೆ, ಅದು ಒಗ್ಗರಣೆ ಏನೂ ಮಾಡೋಂಗಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಒಗ್ಗರಣೆ ಸಾಂಬಾರು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೆಕ್ಸ್ಟು ನಾನಿಲ್ಲಿ ಮೀನನ್ನು ನಾನೇನು ನೆನೆ ಹಾಕಿಟ್ಟಿದ್ದೆ ಅದನ್ನು ಪುನಃ ವಾಶ್ ಮಾಡ್ತೀನಿ. ಈ ಥರ ನೆನೆ ಹಾಕಿ ಇಟ್ಕೊಳ್ಳೋದ್ರಿಂದ ಮೀನು ಅಳಿಸ್ಕೊಡೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಫ್ರೆಶ್ ಮೀನು ಇದು ಆ್ಯಕ್ಚುಲಿ. ಆದ್ರೂ ನಾನು ಇದೇ ರೀತಿ ಮಾಡಾಕೋದು. ಏಕೆ ಅಂತ ಅಂದರೆ ಅದರಲ್ಲಿ ತುಂಬ ಗಲೀಜಿರುತ್ತಲ್ವ, ಸೊ ಸ್ಮೆಲ್ ಇರುತ್ತೆ. ಅದಕ್ಕೋಸ್ಕರ ಮತ್ತು ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹೇಳ್ಕೊಂಡಿದ್ರೇ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಸಾಂಬಾರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅದರದ್ದು ಫ್ಲೇವರು. ಇವಾಗ ಮತ್ತೆ ತೊಳ್ಕೊಂಡು ನಾನು ಎಲ್ಲ ಮೀನುಗಳನ್ನು ಪೀಸಸ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರಲ್ಲಿ. ಈ ಸಾಂಬಾರು ಬೇಯಬೇಕು ಅಂತ ಗೊತ್ತಾಗೋದು ಯಾವಾಗ ಅಂತಂದರೆ ಬೆಂದಿದೆ ಅಂತ. ಮೀನುಗಳು ಮೇಲೆ ಬರುತ್ತೆ ನೋಡಿ, ಬಂದಿದೆ ನೋಡಿ, ತಲೆ ಬುಂಡೆ ಎಲ್ಲ ಬಂದಿದೆ, ಮೀನು ಅಲ್ಲಿ ಸೈಡಲ್ಲಿ ಕಾಣಿಸ್ತಾ ಇದೆ. ಸೊ ಇವಾಗ ಇದು ಫಿಶ್ ಸಾಂಬಾರು ರೆಡಿ ಇದೆ. ನೆಕ್ಸ್ಟು ನಾವು ಹೊರಗಡೆ ತಂದಿರೋದ್ರಿಂದ ನಾನ್ ವೆಜ್ಗೆ ನಾವು ಈ ರೀತಿ ಕುಡ್ಲು ಅಥವಾ ಚಾಕನ ಕಬ್ಬಣದ ಅಜ್ಜುತ್ತೀವಿ ಕಾಯಿಸಿ. ನೀವು ಮಾಡೋದಿದ್ರೆ ನಿಮಗೂ ಒಳ್ಳೆಯದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಮನೆಯಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ. ಸಾಂಬಾರಂತೂ ಸೂಪರಾಗಿರುತ್ತೆ. ಹಳ್ಳಿ ಕಡೆ ನಾವು ಹೀಗೇನೆ ಮಾಡೋದು ಸಾಂಬಾರು, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಖಂಡಿತವಾಗಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಯಾರೇನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ವಿಡಿಯೋಗೊಂದು ಲೈಕ್ ಕೂಡ ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಈ ಒಂದು ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಗಿದೆ ಅಂತ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.